ಶ್ರೀ ಗುರುಭ್ಯೋ ನಮಃ. ಈ ಸ್ತೋತ್ರಗಳ ಚಿಂತನ ಮಾಲಿಕೆಯಲ್ಲಿ ಎರಡನೇ ಸ್ತೋತ್ರವಾಗಿ ದಶಾವತಾರ ಹರಿಗಾಥೆಯನ್ನು ನೋಡೋಣ. ಇದನ್ನು ಪೇಜಾವರ ಮಠದ ಯತಿಗಳಾದ ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದ ವಿಜಯಧ್ವಜ ತೀರ್ಥರು ರಚಿಸಿದ್ದಾರೆ ಅಂತ ಅವರೇ ಪದ್ಯದ ಕೊನೆಯಲ್ಲಿ ಹೇಳಿಕೊಂಡಿದ್ದಾರೆ. ಈ ಸ್ತೋತ್ರದ ಮುಖ್ಯ ಉದ್ದೇಶ ಭಗವಂತನ 10 ರೂಪಗಳನ್ನು ಚಿಂತನೆ ಮಾಡುವುದು. ಈ ದಶಾವತಾರ ಸ್ತುತಿಯನ್ನು ಯಥಾಶಕ್ತಿ ಚಿಂತನೆ ಮಾಡೋಣ. ಇದು ನಿತ್ಯ ದಶಾವತಾರ ಚಿಂತನೆಗೆ ಅತ್ಯಂತ ಸ್ವರಸವಾದ ಒಂದು ಸ್ತೋತ್ರ. ಯಥಾಶಕ್ತಿ ಚಿಂತಿಸೋಣ. ಪ್ರಳಯೋದನ್ವದುದೀರ್ಣ ಜಲ ವಿಹಾರಾ ನಿಮಿಷಾಂಗಂ ಕಮಲಾಕಾಂತಮಖಂಡಿತ ವಿಭವಾ ಹರಿಮೀಡೆ ಕಮಲಾಕಾಂತಮಖಂಡಿತ ವಿಭವ ಹರಿಮೀಡೆ. ಈ ಕಮಲಾಕಾಂತ ಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ಅನ್ನೋ ಪಲ್ಲವಿಯನ್ನು ಎಲ್ಲ ಸೊಲ್ಲುಗಳ ಜೊತೆ ಸೇರಿಸ್ಕೊಂಡು ಹಾಡುವ ರೀತಿಯಲ್ಲಿ ನಾವು ಈ ಸ್ತೋತ್ರವನ್ನು ಚಿಂತನೆ ಮಾಡೋಣ. ಮೊದಲನೇ ಒಂದು ಭಗವಂತನ ದಶಾವತಾರವಾಗಿ ನಾವು ಮೀನ ರೂಪವನ್ನು ಚಿಂತಿಸ್ತೇವೆ. ಇಲ್ಲಿ ಕೂಡ ಅದರದ್ದೇ ಪ್ರಳಯೋದನ್ವದುದೀರ್ಣ ಜಲವಿಹಾರಾನಿಮಿಷಾಂಗಂ. ಇದು ಎಂತಹ ಮೀನು? ಅನಿಮಿಷಾಂಗ ಅಂದರೆ ಮೀನು. ಎಂತಹ ಮೀನಿದು? ಸಾಮಾನ್ಯವಾದ ಇಲ್ಲಿಯ ನದಿ ತಟಾಕ ಸಮುದ್ರಗಳಲ್ಲಿ ಓಡಾಡೋ ಮೀನಲ್ಲಪ್ಪ. ಪ್ರಳಯೋದನ್ವ, ಪ್ರಳಯದ ಉದಧಿಯಲ್ಲಿ, ಎಲ್ಲಿ ಪರಮಾಣುಗಳೇ ಜಲರೂಪವತ್. ಪ್ರಳಯ ಜಲ ಅಂದ ತಕ್ಷಣ ನಾವೆಲ್ಲ ಅದನ್ನು ಯೋಚನೆ ಮಾಡಬೇಕು. ಪ್ರಳಯ ಕಾಲದಲ್ಲಿ ಸೃಷ್ಟಿ ಅನ್ನೋದು ಕೊನೆಗೊಂಡಿರುತ್ತೆ. ಹಾಗಾಗಿ ಪಂಚಭೂತಗಳಲ್ಲಿ ಒಂದಾದ ನೀರು ಆಗಿರೋದಿಲ್ಲ. ಹಾಗಾದರೆ ಪ್ರಳಯ ಸಮುದ್ರ, ಪ್ರಳಯೋದಧಿ ಇದೆಲ್ಲವನ್ನು ಹೇಳ್ತಾರಲ್ಲ ಅಂದರೆ ಅಲ್ಲಿ ಈ ಮೂಲಭೂತ ವಸ್ತುಗಳೆಲ್ಲ ಏನಿದೆ ಪರಮಾಣು ರೂಪದಲ್ಲಿ ಏನು ಘನೀಭೂತವಾಗಿರ್ತವೆ ಅದು ಪ್ರಳಯ ಜಲ ಅಂತ ಕರೆಸಿಕೊಳ್ಳುತ್ತೆ. ಅಂತಹ ಪ್ರಳಯ ಸಾಗರದಲ್ಲೇ ತಾನು ಲೀಲಾಜಾಲವಾಗಿ ವಿಹಾರ ಮಾಡ್ತಾ ಇರೋಂಥ ಅತ್ಯಂತ ವಿಲಕ್ಷಣವಾದ ಮೀನ ಶರೀರವನ್ನು ತೊಟ್ಟಿರುವ, ಹೀಗೆ ಅಲ್ಲಿ ವಿಹಾರ ಮಾಡಿ ಪ್ರಳಯದ ಕೊನೆಯ ಕಾಲದಲ್ಲಿ ವೇದಗಳನ್ನು ಸೃಷ್ಟಿ ಮಾಡಿ ಬ್ರಹ್ಮನಿಗೆ ಉಪದೇಶ ಮಾಡಿದಾಗ ಹಯಗ್ರೀವಾಸುರನಾಗಿ ಆ ವೇದವಿದ್ಯೆಯನ್ನು ಕದಿಯಲು ಬಂದ ಅಸುರನ ಸಂಹಾರ. ಮುಂದೆ ನಮ್ಮ ಈ ಮನ್ವಂತರದ ಮೂಲಪುರುಷ ವೈವಸ್ವತ ಮನುವಿನಿಗೆ ಉದ್ಧಾರಕ್ಕಾಗಿ ಅವನಿಗೆ ಉಪದೇಶ ಮಾಡೋಕ್ಕೋಸ್ಕರವಾಗಿ ಕಂಡ ಈ ಅದ್ಭುತ ರೂಪ ಮತ್ಸ್ಯ ರೂಪವನ್ನು ಇಲ್ಲಿ ಚಿಂತನೆ ಮಾಡ್ತಾರೆ. ಉದೀರ್ಣ ಜಲವಿಹಾರ ಅನಿಮಿಷಾಂಗಂ. ಎಂತಹದವನು? ಇಂಥ ಮೀನ ಶರೀರವನ್ನು ತೊಟ್ಟವನು ಯಾರು ಅಂದರೆ ಅವನು ಕಮಲಾಕಾಂತ, ಸಾಕ್ಷಾತ್ ಲಕ್ಷ್ಮೀದೇವಿಯ ಒಡೆಯ ಅಲ್ವೇ. ಆ ಪ್ರಳಯ ಕಾಲದಲ್ಲಿ ಯಾರಿರ್ತಾರೆ? ಅವರಿಬ್ಬರೇ ಇರೋದು. ಶ್ರೀಭೂ ದುರ್ಗಾ ರೂಪಳಾಗಿ 3 ರೂಪದಿಂದ ದೇವರ ಸೇವೆ ಮಾಡ್ತಾ ಅನಂತ ರೂಪಗಳಿಂದ ಅವನ ಸ್ತೋತ್ರ ಮಾಡ್ತಾ ಲಕ್ಷ್ಮೀದೇವಿ ಇರ್ತಾಳಲ್ಲ, ಅಂತಹ ಕಮಲಾಕಾಂತ ಅವಳಿಗೆ ಒಡೆಯನಾದ ಅಖಂಡಿತ ವಿಭವಾಬ್ಧಿಂ. ಎಂತಹವನವನು? ಅಖಂಡವಾದ ವೈಭವದ ಕಡಲು, ಅನೇಕ ಸದ್ಗುಣಗಳ ಒಂದು ಖನಿಯವನು ಭಗವಂತ. ಐಶ್ವರ್ಯವದ್ಯ ಸಮಸ್ತ ಸದ್ಗುಣಗಳ ಜ್ಞಾನ ಆನಂದ ರೂಪಗಳೇ ಮೈವೆತ್ತ ಅಖಂಡ ವೈಭವದ ಈಶ್ವರ ನಾಮಕನಾಗಿ ಎಲ್ಲದರ ಒಡೆತನವನ್ನು ಹೊಂದಿರುವ ವಿಶೇಷ ವೈಭವದ ಕಡಲಾದ ಹರಿಯನ್ನು, ಹರಿ ಅಂದರೆ ಯಾರು? ಅಂತಹ ಭಗವಂತನು ಯಾರು ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದಾನೆ, ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾ ಇದ್ದಾನೆ, ನಮ್ಮೆಲ್ಲರ ಉದ್ಧಾರಕ್ಕೆ ಕಾರಣನಾಗಿದ್ದಾನೆ. ಅಂತಹ ಹರಿಯನ್ನು ಈಡೇ ಸ್ತೋತ್ರ ಮಾಡ್ತೇನೆ ಅಂತ ಈ ಶ್ಲೋಕವನ್ನು ಪ್ರಾರಂಭ ಮಾಡ್ತಾರೆ. ಮೊದಲ ಸೊಲ್ಲಿನಲ್ಲಿ ಇಂತಹ ಭಗವಂತನ ಮೀನರೂಪ ಅಂದರೆ ಅತ್ಯಂತ ನಿಕೃಷ್ಟ ಅಂತ ನಾವೆಲ್ಲ ಚಿಂತನೆ ಮಾಡಬಾರ್ದು ಅನ್ನೋದಕ್ಕಾಗಿ ಇಷ್ಟೆಲ್ಲ ಒಂದು ಅವನು ಎಂತಹ ವಿಲಕ್ಷಣವಾದ ಮೀನಾದರೂ ಕೂಡ ಅವನ ಅನೇಕ ರೂಪಗಳಲ್ಲಿ ಭೇದ ಇಲ್ಲ. ನೇಹ ನಾನಾಸ್ತಿ ಕಿಂಚನ. ಅವನು ಭಗವಂತ ಮೀನನಾಗಿದ್ದಾಗೂ ಅಷ್ಟೇ ಸಮರ್ಥ, ಅದೇ ರಾಮಾದಿ ಅವತಾರಗಳಲ್ಲೂ ಅಷ್ಟೇ ಸಮರ್ಥ, ಹಾಗೆ ತನ್ನ ಮೂಲ ರೂಪದಲ್ಲೂ ಅಷ್ಟೇ ಸಮರ್ಥ. ಈ ಚಿಂತನೆಯನ್ನು ಮಾಡಲಿಕ್ಕಾಗೇ ಈ ದಶಾವತಾರಗಳು. ಯಾವುದೇ ಯೋನಿಯಲ್ಲಿ ಬಂದರೂ ಆ ಯೋನಿಗತ ದೋಷಗಳಾಗಲಿ ಅದರಿಂದ ಉಂಟಾಗುವ ಕ್ಲೇಶ ಆಗಲಿ ಭಗವಂತನಿಗೆ ಇಲ್ಲ. ಈ ಚಿಂತನೆಯನ್ನು ದೃಢ ಮಾಡಲಿಕ್ಕೆ ದೇವರು ತನ್ನ ಸರ್ವ ಸಾಮರ್ಥ್ಯವನ್ನು ಯಾವ ರೂಪದಲ್ಲಿ ಬೇಕಾದರೂ ತೋರಿಸಬಲ್ಲ ಅನ್ನೋದು ಚಿಂತನೆಗಾಗಿ ಈ ದಶಾವತಾರಗಳು ನಮಗೆ. ಹೀಗೆ ಮೀನ ರೂಪವನ್ನು ಚಿಂತಿಸ್ತಾ ಮುಂದಿನ ನುಡಿಗೆ ಹೋಗ್ತಾರೆ.
चरमाङ्गोद्धृतमन्दरतटिनं कूर्मशरीरं कमलाकान्तमखण्डितविभवाब्धिं हरिमीडे कमलाकान्तमखण्डितविभवाब्धिं हरिमीडे. ಚರಮಾಂಗೋದ್ಧೃತ, ಚರಮಾಂಗ ಅಂದರೆ ಉತ್ಕೃಷ್ಟವಾದ ಬೆನ್ನು. ಆ ಚರಮಾಂಗ ಬೆನ್ನಿನಿಂದ ಉದ್ಧೃತ ಮಂದರ ತಟಿನಂ, ನೀರಿನಲ್ಲಿ ಸಮುದ್ರ ಮಥನ ಕಾಲ ತಾಪಸ ಮನ್ವಂತರದಲ್ಲಿ ಏನು ಮಂದರ ಪರ್ವತವನ್ನು ಅಮೃತ ಮಥನಕ್ಕಾಗಿ ತರ್ತಾರೆ ದೇವತೆಗಳು ದೈತ್ಯರು, ಅದು ನೀರಿನಲ್ಲಿ ಮುಳುಗಿ ಹೋಗ್ತಿದ್ದಾಗ ಭಗವಂತ ಅದನ್ನು ಎತ್ತು ನಿಲ್ಲಿಸ್ಲಿಕ್ಕಾಗೇನೆ ತನ್ನ ಕೂರ್ಮರೂಪನಾಗಿ ಬಂದು ತನ್ನ ಬೆನ್ನ ಮೇಲೆ ಆ ಮಂದರ ಪರ್ವತವನ್ನು ಏನು ಇಟ್ಟುಕೊಂಡ ಅದನ್ನು ಇಲ್ಲಿ ಚಿಂತನೆ ಮಾಡ್ತಾ ಅಂತಹ ಕೂರ್ಮನಿಗೆ ನಮಸ್ಕಾರ. ಅಂದರೆ ಆ ಒಂದು ಸಮುದ್ರ ಮಥನ ಪ್ರಸಂಗವೇ ಸಾಕು. ಭಗವಂತ ಅನೇಕ ರೂಪಗಳಲ್ಲಿ ವಾಸುಕಿಯಲ್ಲಿ ಇದ್ದ, ಪರ್ವತದಲ್ಲಿ ಇದ್ದ, ಅಜಿತನಾಮಕನಾಗಿ ಇದ್ದ, ಕೂರ್ಮನಾಗಿ ಇದ್ದ, ಹೀಗೆ ಮೇಲೆ ಕೆಳಗೆ ಒಳಗೆ ಹೊರಗೆ ಎಲ್ಲ ರೂಪಗಳಲ್ಲಿ ವ್ಯಾಪ್ತನಾಗಿ ದೇವತೆಗಳ ಅಸುರರ ಒಂದು ಕಾರ್ಯವನ್ನು ನಡೆಸಿಕೊಟ್ನೋ ಹಾಗೆ ಎಲ್ಲ ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆ ವ್ಯಾಪ್ತನಾಗಿ ಭಗವಂತ ತಾನೇ ನಮ್ಮ ಒಂದು ಈ ಎಲ್ಲ ಕಾರ್ಯಗಳನ್ನು ಬ್ರಹ್ಮಾಂಡದ ಎಲ್ಲ ಕ್ರಿಯೆಗಳನ್ನು ನಡೆಸ್ತಾ ಇದ್ದಾನೆ ಅನ್ನೋ ಚಿಂತನೆಯನ್ನು ನಮಗೆ ತಂದುಕೊಳ್ಳಿಕ್ಕಾಗಿ ಈ ಕೂರ್ಮ ಶರೀರಂ, ಕೂರ್ಮರೂಪನಾದ ಭಗವಂತನನ್ನು ಸ್ಮರಣೆ ಮಾಡ್ತಾ ಇದ್ದಾರೆ ಇಲ್ಲಿ. ಇನ್ನು ಈಶಾವಾಸ್ಯದ ಅತ್ಯಂತ ಪ್ರಸಿದ್ಧ ಒಂದು ಪ್ರಾರ್ಥನೆ ನಮಗೆ ಗೊತ್ತೇ ಇದೆ. ಅಗ್ನೇನಯ ಸುಪಥಾರಾಯ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವನ್ ಯೋಧ್ಯಸ್ಮಜ್ಜುಹುರಾಣವೇನ ಭೂಯಿಷ್ಟಾಂತೆ ನಮ ಉಕ್ತಿಂ ವಿಧೇಮ. ಅಂದರೆ ನಾವು ಕೂಡ ಕುಸಿತಾ ಇದ್ದೇವೆ. ಯಾವುದರಿಂದ? ನಮ್ಮ ಮೇಲಿರುವ ಬೆಟ್ಟ ಯಾವುದು ಅಂದರೆ ಪಾಪಗಳ ಬೆಟ್ಟ. ಆ ಪಾಪದ ಬೆಟ್ಟ ನಮ್ಮನ್ನು ಮೇಲೆತ್ತಲಾರದಂತೆ, ಉದ್ಧಾರದ ಗತಿ ಕಾಣದಂತೆ ಕುಸಿಸ್ತಾ ಇದೆ. ಅದರ ಕೆಳಗೆ ನಾವು ಕುಸಿತಾ ಹೋಗ್ತಾ ಇದ್ದೇವೆ. ಅಂತಹ ನಮ್ಮನ್ನು ಮೇಲೆತ್ತಬೇಕಾದವನು ದೇವರು ಅನ್ನೋ ಚಿಂತನೆಯನ್ನು ನಮ್ಮನ್ನೂ ಹೀಗೆ ಮೇಲೆತ್ತಿ ನಿಲ್ಲಿಸಲಿ, ಆ ಪಾಪಗಳ ಭಾರದಿಂದ ನಮ್ಮನ್ನು ಪಾರು ಮಾಡಲಿ ಭಗವಂತ ಅಂತ ನಾವು ಕೂರ್ಮರೂಪವನ್ನು ಚಿಂತನೆ ಮಾಡ್ತಾ, ಎಂತಹ ಕೂರ್ಮರೂಪ? ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ, ಲಕ್ಷ್ಮೀದೇವಿಯ ಒಡೆಯನಾಗಿ ಎಲ್ಲ ಐಶ್ವರ್ಯಗಳ ನಿಧಿ ಕಡಲಾದ ಆ ಭಗವಂತನನ್ನು ಸ್ತೋತ್ರ ಮಾಡ್ತೇನೆ ಅಂತ ಚಿಂತನೆ ಮಾಡ್ತಾ ಇದ್ದಾರೆ. ಮುಂದಿನ ನುಡಿಯಲ್ಲಿ ಶಿತದಂಶ್ರೋದ್ಧೃತ ಕಾಶ್ಯಪತನಯಂ ಸೂಕರರೂಪಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೇ. ಶಿತದಂಶ್ರೋದ್ಧೃತ, ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳ ಸಂಹಾರಕ್ಕಾಗಿ ಭಗವಂತ ಎರಡು ಪ್ರತ್ಯೇಕ ಅವತಾರಗಳನ್ನು ತೋರಿದ್ದಾನೆ. ಇಲ್ಲಿ ಶಿತದಂಶ್ರೋದ್ಧೃತ, ತನ್ನ ಕೋರೆ ದಾಡಿಗಳಿಂದ ಉದ್ಧೃತ ಭೂಮಿಯನ್ನು ಎತ್ತಿ, ಕಾಶ್ಯಪತನಯಂ ಅಂದರೆ ಕಶ್ಯಪರ ಮಗಳಾದ ಈ ಭೂದೇವಿಯನ್ನು ಮೇಲೆತ್ತಿದವ. ಯಾಕೆ ಅಂದರೆ ಪ್ರಳಯ ಕಾಲದಲ್ಲಿ ಭಾಗವತ ಇದನ್ನು ಉಲ್ಲೇಖ ಮಾಡುತ್ತೆ. ಪ್ರಳಯ ನೀರಿನಲ್ಲಿ ಕುಸಿದು ಹೋಗ್ತಾ ಇತ್ತೆ ಭೂಮಿ. ಅಂತಹ ಭೂಮಿಯನ್ನು ಎತ್ತಿ ನಿಲ್ಲಿಸಲಿಕ್ಕಾಗಿ ಭಗವಂತ ಸೂಕರ ರೂಪವನ್ನು ಎತ್ತಿ ಬರ್ತಾನೆ. ಆದಿ ಹಿರಣ್ಯಾಕ್ಷನನ್ನು ಸಂಹಾರ ಮಾಡ್ತಾನೆ. ಮತ್ತೆ ಹಿರಣ್ಯಾಕ್ಷ ಇನ್ನೊಮ್ಮೆ ಇಲ್ಲಿ ಹಿರಣ್ಯಕಶಿಪುವಿನ ಅಣ್ಣನಾಗಿ ಹುಟ್ಟಿದಾಗೂ ಕೂಡ ಮತ್ತೆ ತಾನು ಕಾಣಿಸಿಕೊಂಡು ಆ ಹಿರಣ್ಯಾಕ್ಷನ ಸಂಹಾರವನ್ನು ಮಾಡ್ತಾನೆ. ಅಂತೂ ಭೂಭಾರೋದ್ಧಾರಣಾಯಚ ಅನ್ನೋದನ್ನು, ಭೂಮಿಗೆ ಯಾವಾಗ ತೊಂದರೆ ಬಂದಿದೆ, ಭೂಮಿಯ ಸ್ಥಿತಿಗೆ, ಭೂಮಿಯ ರಕ್ಷಣೆಗೆ ಭಗವಂತ ತಾನು ನಿಂತಿದ್ದಾನೆ ಅನ್ನೋದನ್ನು, ಮತ್ತು ಭೂಮಿಯಿಂದ ನಮಗೆ ಉಪಯೋಗ ಆಗೋ ಎಲ್ಲ ಯಜ್ಞಸಾರವನ್ನು ತನ್ನ ಈ ರೂಪದಿಂದ ಕೊಟ್ಟು ಅನುಗ್ರಹ ಮಾಡಿದ ಈ ಸೂಕರ ರೂಪವನ್ನು ನಾನು ಧ್ಯಾನ ಮಾಡ್ತೇನೆ. ಆ ಸೂಕರ ಯಾರು? ಬೇರೆ ಯಾರೂ ಅಲ್ಲ, ಯಾರು ಲಕ್ಷ್ಮೀಪತಿಯೋ, ಯಾರು ಎಲ್ಲ ಗುಣಗಳ ಕಡಲೋ ಅಂತಹ ಸೂಕರ ರೂಪನಾದ ಭಗವಂತನನ್ನು ಸ್ತೋತ್ರ ಮಾಡ್ತೇನೆ ಅಂತ ಇಲ್ಲಿ ಚಿಂತನೆ ಮಾಡ್ತಾ ಇದ್ದಾರೆ. ನಿಶಿತ ಪ್ರಾಗ್ರನಖೇನ ಜಿತ ಸುರಾರಿಂ ನರಸಿಂಹಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೇ. ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೇ. ಇನ್ನು
ಎಲ್ಲರಿಗೂ ತಿಳಿದಿರುವ ಇನ್ನೊಂದು ಪ್ರಸಿದ್ಧ ರೂಪ ನರಸಿಂಹ ರೂಪ. ಭಕ್ತ ಪ್ರಹ್ಲಾದನ ಉದ್ಧಾರಕ್ಕಾಗಿ, ಹಿರಣ್ಯಕಶಿಪುವಿನ ಸಂಹಾರಕ್ಕಾಗಿ ಭೂಮಿಯಲ್ಲಿ ಕಾಣಿಸಿಕೊಂಡ ಅತ್ಯಂತ ಒಂದು ವಿಲಕ್ಷಣವಾದ ಭಗವಂತನ ರೂಪ. ಸ್ತಂಭಾರ್ಭಕ, ಅವನು ಕಂಬದಿಂದ ಹುಟ್ಟಿ ಬಂದು ಹೀಗೆ ದೈತ್ಯ ಶಕ್ತಿಗಳು ಏನೇ ರೀತಿಯಲ್ಲಿ ಭಗವಂತನ ಅಸಾಮರ್ಥ್ಯವನ್ನು ತಮ್ಮ ಒಂದು ಚಿಂತನೆಯಿಂದ ತಿಳಿದು ಅವನನ್ನೇ ವಂಚಿಸಲಿಕ್ಕಾಗಿ ಏನೇನೇ ವರಗಳನ್ನು ಪಡೆದರೂ ಕೂಡ ಅದನ್ನೆಲ್ಲ ನಾನು ನಿಗ್ರಹ ಮಾಡಬಲ್ಲೆ ಅಂತ ತೋರಿಸಿಕೊಂಡ ರೂಪ. ಇಲ್ಲೇನು ನಿಶಿತ ಪ್ರಾಜ್ಞನಕೇನ, ಅತ್ಯಂತ ಚೂಪಾದ ತನ್ನ ಕೂರುಗರುಗಳಿಂದ ಜಿತ ಸುರಾರಿಂ, ಈ ಸುರಾರಿ ಈ ರಾಕ್ಷಸನನ್ನು, ದೇವತೆಗಳ ಶತ್ರುವಾದ ಹಿರಣ್ಯಕಶಿಪುವನ್ನು ಗೆದ್ದ ನರಸಿಂಹಂ ಅಂತ ಇಲ್ಲಿ ಅವನ ಉಗುರುಗಳ ಚಿಂತನೆಯನ್ನು ಮಾಡಿದ್ದಾರೆ. ಇದನ್ನೇ ನಾವು ವಾಯುಸ್ತುತಿಯ ಮೊದಲಿನಲ್ಲಿ ನೋಡ್ತೇವೆ. ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾಧ್ಯದ್ಘಟ ಕುಂಭೋಚ್ಚಾದ್ರಿ ವಿಪಾಟನಾದಿಕಪಟು ಪ್ರತ್ಯೇಕ ವಜ್ರಾಯಿತಾ ಶ್ರೀಮತ್ ಕಂಠೀರವಾಸ್ಯ ಪ್ರತತ ಸುನಖರ ದಾರಿತಾರಾತಿದೂರ ಪ್ರಧ್ವಸ್ತದ್ವಾಂತ ಶಾಂತ ಪ್ರವಿತತ ಮನಸಾ ಭಾವಿತಾ ಭೂರಿಭಾಗೈ ಅಂತ ಆಚಾರ್ಯ ಮಧ್ವರೇ ತಾವು ನರಸಿಂಹನ ಸ್ತೋತ್ರವನ್ನು ಮಾಡಿ ಅದಕ್ಕೆ ವಾಯುಸ್ತುತಿಗೆ ಒಂದು ಲಾಂಛನವನ್ನು ಕೊಟ್ಟಿದ್ದಾರೆ. ಅಂದರೆ ಆ ಭಗವಂತನ ಕೂರುಗುರುಗಳ ಚಿಂತನೆ ಯಾಕೆ ಅಂದರೆ, ಇಡೀ ಭಗವಂತನ ಏನು ಸಾಮರ್ಥ್ಯ ಇದೆ ಅದು ಅವನ ಉಗುರುಗಳಲ್ಲೂ ಇದೆ. ಭಗವಂತನಿಗೂ ಭಗವಂತನ ಅವಯವಗಳಿಗೂ ಯಾವುದೇ ಭೇದ ಇಲ್ಲ. ಇದನ್ನು ತಿಳಿಸ್ಲಿಕ್ಕಾಗೆ ಆ ಉಗುರುಗಳೇ ಬರೀ ಉಗುರುಗಳನ್ನು ಉಪಯೋಗಿಸಿ ಭಗವಂತ ಹಿರಣ್ಯಕಶಿಪುವನ್ನು ಕೊಂದ ಅಂದ್ರೇನು, ಭಗವಂತ ಬೇರೆ ಅಲ್ಲ, ಅವನ ಉಗುರುಗಳು ಬೇರೆ ಅಲ್ಲ. ಅಂಥ ತೀಕ್ಷ್ಣವಾದ ಉಗುರುಗಳು ಯಾವುದರಿಂದ ದುಷ್ಟಶಕ್ತಿಗಳ ಸಂಹಾರ ಅನ್ನೋದು ಅತ್ಯಂತ ಸರಾಗವಾಗುತ್ತೋ ಅಂತಹ ಉಗುರುಗಳಿಗೆ ನಮಸ್ಕಾರ ಅಂತ ಹೇಳೋದ್ರಿಂದ ನಮ್ಮ ಮನಸ್ಸಿನಲ್ಲಿರುವ ನಮ್ಮ ಶತ್ರುಗಳಾದ ಅಜ್ಞಾನ, ಅವಿದ್ಯ, ಕಾಮ ಇವೆಲ್ಲವನ್ನು ಭಗವಂತ ಪರಿಹಾರ ಮಾಡ್ತಾನೆ ಆ ಉಗುರುಗಳ ಚಿಂತನೆಯಿಂದ ಅಂತ ತಿಳಿಸ್ಲಿಕ್ಕಾಗೆ ಇಲ್ಲೂ ಕೂಡ ನಿಶಿತ ಪ್ರಾಜ್ಞನ ಕೇನ ಜಿತ ಸುರಾರಿ ಅಂತ ಭಗವಂತನ ಉಗುರುಗಳ ಮೂಲಕ ನರಸಿಂಹ ರೂಪವನ್ನು ಚಿಂತನೆಗೆ ತಂದುಕೊಟ್ಟಿದ್ದಾರೆ. ಎಂತಹ ನರಸಿಂಹ ಅವನು, ಮತ್ತು ಲಕ್ಷ್ಮಿಗೆ ಒಡೆಯ, ಅನೇಕ ಗುಣಗಳ ಕಡಲು ಅಂತಹ ಭಗವಂತನನ್ನು ನಾನು ಸ್ತೋತ್ರ ಮಾಡ್ತೇನೆ, ಇಂತಹ ರೂಪವನ್ನು ಚಿಂತನೆ ಮಾಡ್ತೇನೆ. ನರಸಿಂಹಾದಿಕಮನ್ವಂತು ದುರಿತಾದಿ ನಿವೃತ್ತಯೇ ಅನ್ನೋದು ನಾವು ಬಹಳಷ್ಟು ಬಾರಿ ಹಿಂದಿನ ಸ್ತೋತ್ರಗಳಲ್ಲೂ ನೋಡಿದ್ದೇವೆ. ಹಾಗಾಗಿ ಇದು ಮುಖ್ಯವಾಗಿ ನಮಗೆ ಬರೋ ಎಲ್ಲ ಅಖಿಲ ಅಜ್ಞಾನ ಮತಧ್ವಾಂತ ದಿವಾಕರಃ ಅಂತ ಎಲ್ಲ ಅಜ್ಞಾನಗಳಿಂದ, ದೋಷಗಳಿಂದ, ಭಯಗಳಿಂದ ನಮ್ಮನ್ನು ಪಾರು ಮಾಡುವ ಆ ರೂಪದ ಚಿಂತನೆಯನ್ನು ಮಾಡ್ತಾ ಮುಂದೆ ವಾಮನಾವತಾರವನ್ನು ಚಿಂತಿಸ್ತಾರೆ. ತ್ರಿಪದೌ ವ್ಯಾಪ್ತ ಚತುರ್ದಶ ಭುವನಂ ವಾಮನ ರೂಪಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೇ. ಕೇವಲ ಒಂದೇ ಸೊಲ್ಲಿನಿಂದ ಇಡೀ ಆ ಒಂದು ರೂಪದ ವೈಶಿಷ್ಟ್ಯವನ್ನು ಅತ್ಯಂತ ಸರಳವಾಗಿ ಸೊಗಸಾಗಿ ಚಿತ್ರಿಸಿಕೊಟ್ಟು ನಮ್ಮ ಸ್ಮರಣೆಗೆ ತಂದುಕೊಡೋ ಒಂದು ಉಪಕಾರವನ್ನು ಇಲ್ಲಿ ವಿಜಯಧ್ವಜರು ಮಾಡಿದ್ದಾರೆ. ತ್ರಿಪದ ವ್ಯಾಪ್ತ ಚತುರ್ದಶ ಭುವನ್, ತನ್ನ 3 ಹೆಜ್ಜೆಗಳಿಂದ ಇಡೀ 14 ಲೋಕಗಳನ್ನು ವ್ಯಾಪಿಸಲ್ಪಟ್ಟ ಆ ಪುಟ್ಟ ವಾಮನ, ಪುಟ್ಟ ರೂಪ, ಆದರೆ ಅವನ ವ್ಯಾಪ್ತಿ ತ್ರಿವಿಕ್ರಮನಾದ ಬಗ್ಗೆ. ಹೀಗೆ ತನ್ನ ತ್ರಿವಿಕ್ರಮ ಅಂತ ಕರೆಸ್ಕೊಳ್ತಾ ತನ್ನ 3 ಹೆಜ್ಜೆಗಳಿಂದ ಇಡೀ ಬ್ರಹ್ಮಾಂಡವನ್ನೇ ಅಳೆದ ಆ ಭಗವದ್ಮೂರ್ತಿಯನ್ನು ಚಿಂತನೆ ಮಾಡ್ತಾ, ಇಲ್ಲಿ ಏನು ತ್ರಿಪದ ಅಂದರೆ ವೇದ ಹೇಳುತ್ತೆ, ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾ ನಿಧತೆ ಪದಂ ಸಮೂಳ ಮತ್ಸ್ಯ ಪಾಂಸುರೆ ಅಂತ ವೇದವೇ ಕೊಂಡಾಡತ್ತೆ. ಹಿಂದೆ ಕೂಡ ನಾವು ಇದನ್ನು ಚಿಂತನೆ ಮಾಡಿದ್ವಿ. ಅಂದರೆ ಭಗವಂತನ ಎಲ್ಲ ಅವತಾರಗಳು ಎಲ್ಲ ಕಾಲದಲ್ಲೂ ಇರ್ತಾವೆ. ಅದನ್ನು ಮತ್ತೊಬ್ಬ ಭಕ್ತನ ಉದ್ಧಾರಕ್ಕೆ ಭಗವಂತ ಆಗಾಗ ಪ್ರಕಟ ಮಾಡ್ತಾನೆ. ಹಾಗಾಗಿ ಭಗವಂತನ ತ್ರಿವಿಕ್ರಮ ರೂಪ, ಈ ವಾಮನ ರೂಪ ಅನ್ನೋದು ಮೊದಲೂ ಇದೆ. ಬಲಿಯ ಕಾಲದಲ್ಲಿ ಅವನ ಮೂಲಕ ಅವನ ಉದ್ಧಾರಕ್ಕಾಗಿ ಮತ್ತೆ ಭಗವಂತ ಆ ರೂಪದಲ್ಲಿ ಕಾಣಿಸಿಕೊಂಡಿದ್ದಾನೆ ಅನ್ನೋದನ್ನು ನಾವು ಇಲ್ಲಿ ಸ್ಮರಣೆಗೆ ತಂದ್ಕೊಳ್ಬೇಕು. ಅಂತೂ ಈ ತ್ರಿಪದ ಅಂದರೆ ಭಗವಂತ ಸಾಧಕನ 3 ಮಜಲನ್ನು ಇಲ್ಲಿ ನಿಮಗೆ ತಿಳಿಸ್ತಾ, ಮೊದಲು ನಾವು ಅತ್ಯಂತ ಅಲ್ಪೋಪಾಸಕರಾದ ನಾವು ಪ್ರತಿಮಾದಿ ಅಧಿಷ್ಠಾನಗಳಲ್ಲಿ, ಪ್ರತಿಮೆ ಇರ್ಬೋದು, ಬೇರೆ ಬೇರೆ ಯಾವ ಈ ಅಗ್ನಿಯ ಮೂಲಕ ಇರ್ಬೋದು, ಹೀಗೆಲ್ಲ ಭಗವಂತನ ಪುಟ್ಟ
ಅಧಿಷ್ಠಾನಗಳಲ್ಲಿ ಅವನ ಚಿಂತನೆಯನ್ನು ಮಾಡ್ತಾ ಸ್ವಲ್ಪ ಎತ್ತರಕ್ಕೆ ಬೆಳೀತಾ ಭಗವಂತನ ಅನುಗ್ರಹದಿಂದ ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆ ಅವನ ವ್ಯಾಪ್ತಿಯನ್ನು ನೋಡ್ತಾ ಅವನ ವ್ಯಾಪ್ತೋಪಾಸನೆಯನ್ನು ಮಾಡ್ತಾ ಹಬ್ಬ ಎಲ್ಲ ಕಡೆ ಇವನಿದ್ದಾನೆ ಅಂತ ತಲೆಬಾಗಿ ಶರಣಾಗ್ತೀವಲ್ಲ, ಆಗ ಅವನೇ ನಮ್ಮ ಅಂತರ್ಯಾಮಿಯಾಗೂ ಇದ್ದು ನಮ್ಮಲ್ಲಿ ಈ ಕೆಲಸವನ್ನೆಲ್ಲ ಮಾಡಿಸ್ತಾ ಇದ್ದಾನೆ ಅನ್ನೋ ಚಿಂತನೆ ಬರೋದ್ರೊಂದಿಗೆ ನಮ್ಮ ಶರಣಾಗತಿ ಏನಿದೆ, ಈ 3 ಮಜಲುಗಳು ಸಾಧಕನ ಅವಶ್ಯಕವಾದ ಸಾಧನೆಯ ಹಾದಿ. ಚಿಕ್ಕ ಚಿಕ್ಕ ಅಧಿಷ್ಠಾನಗಳಲ್ಲಿ ದೇವರನ್ನು ಚಿಂತಿಸ್ತಾ ಮೊದಲು ಛಲಪ್ರತಿಭೆ, ಆಮೇಲೆ ಅಚಲ ಪ್ರತಿಭೆ, ಅಚಲ ಪ್ರತಿಭೆಯಿಂದ ಛಲಪ್ರತಿಭೆ, ಜ್ಞಾನಿಗಳಲ್ಲಿ ದೇವರನ್ನು ಕಾಣೋದು, ಆಮೇಲೆ ಇಡೀ ಜಗತ್ತೇ ಭಗವಂತನ ಪ್ರತಿಮೆ ಅಂತ ಚಿಂತನೆ ಮಾಡ್ಬೋದು. ಅಂತಹ ಭಗವಂತ ಕೊನೆಗೆ ಬಿಂಬನಾಗಿ ನಮ್ಮೊಳಗಿದ್ದಾನೆ ಅನ್ನೋ ಚಿಂತನೆಯನ್ನು ಏನು ಮಾಡಬೇಕು ಅನ್ನೋದನ್ನು ಬಲಿಯ ಮೂಲಕವೂ ತಿಳಿಸಿಕೊಟ್ಟು, ಬಲಿ ಹೇಗೆ ಶರಣಾಗತನಾದ ಮೇಲೆ ಅವನನ್ನು ಉದ್ಧಾರ ಮಾಡಿ ಅವನ ಲೋಕದಲ್ಲಿ ಅವನಿಗೊಂದು ಲೋಕದ ಅಧಿಪತ್ಯನಾಗೂ ಕೊಟ್ಟು ಮುಂದೆ ಇಂದ್ರ ಪದವಿಯನ್ನೂ ಕೊಟ್ಟು ಅನುಗ್ರಹ ಮಾಡ್ದ, ಹಾಗೆ ನಮ್ಮನ್ನೂ ಕೂಡ ಭಗವಂತ ಸದ್ಗತಿಗೆ ಕೊಂಡೊಯ್ತಾನೆ ಅನ್ನೋದನ್ನು ತಿಳಿಸ್ಲಿಕ್ಕಾಗಿ ಉಂಟಾದ ಈ ವಾಮನ ರೂಪವನ್ನು ಚಿಂತಿಸ್ತಾ ಮುಂದೆ ಕ್ಷಪಿತ ಕ್ಷತ್ರಿಯ ವಂಶನಗಧರಂ ಭಾರ್ಗವರಾಮಂ ಕಮಲಾಕಾಂತಮಖಂಡಿತ ವಿಭವ ಹರಿಮೀಡೆ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ. ಮುಂದೆ ಪರಶುರಾಮ ರೂಪವನ್ನು ವರ್ಣಿಸ್ತಾರೆ. ನಗಧರಂ ಕ್ಷಪಿತ ಕ್ಷತ್ರಿಯ ವಂಶ ನಗಧರಂ, ಅನೇಕ ದುಷ್ಟ ದೈತ್ಯರೆಲ್ಲ ಕ್ಷತ್ರಿಯರಾಗಿ ಭೂಮಿಗೆ ಉಪಟಳವನ್ನು ಕೊಡಬೇಕಾದ್ರೆ ಅಂತಹ ಕ್ಷತ್ರಿಯರನ್ನೇ ಹೊತ್ತ ಈ ಕ್ಷತ್ರಿಯರ ಕುಲ ಅನ್ನೋ ದುಷ್ಟವಾದ ಬೆಟ್ಟವನ್ನು ತಾನು ನಾಶ ಮಾಡಿ 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ದುಷ್ಟ ಕ್ಷತ್ರಿಯರ ವಂಶಗಳನ್ನೆಲ್ಲ ನಿರ್ಮೂಲ ಮಾಡಿದ ಹಾಗೆ ಈ ಭೂಮಿಗೆ ತನ್ನ ಭೂಮಿಯ ಭಾರವನ್ನು ಇಳಿಸಿದ ಆ ಭಾರ್ಗವರಾಮನಾದ ಪರಶುರಾಮನನ್ನು ಭೃಗುಕುಲದಲ್ಲಿ ಜನಿಸಿ ಬಂದ ಆ ಪರಶುರಾಮ ದೇವರ ಚಿಂತನೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ವಿಶ್ವಾಮಿತ್ರನ ಅಕ್ಕನ ಮಗನಾಗಿ ಸತ್ಯವತಿಯ ಸುತನಾಗಿ ಅಕ್ಕನ ಮೊಮ್ಮಗನಾಗಿ ಸತ್ಯವತಿಯ ಮಗ ಜಮದಗ್ನಿಯ ಮಗನಾಗಿ ಈ ಭೂಮಿಯಲ್ಲಿ ಅವತರಿಸಿ ಕೇವಲ ದುಷ್ಟ ಕ್ಷತ್ರಿಯ ನಾಶವನ್ನೇ ದೊಡ್ಡ ಒಂದು ಯಜ್ಞದಂತೆ ನಡೆಸಿ ಭೂಭಾರವನ್ನು ನಿರ್ಮೂಲನ ಮಾಡಿದ ಆ ಪರಶುರಾಮನನ್ನು ಚಿಂತನೆ ಮಾಡ್ತಾ ಇಡೀ ಕ್ಷತ್ರಿಯ ಕುಲವೆಂಬ ಕ್ಷತ್ರಿಯರ ಕುಲವೆಂಬ ಬೆಟ್ಟವನ್ನೇ ತರಿದ ಪರಶುರಾಮ ಅಂತ ಅವನನ್ನು ಚಿಂತನೆ ಮಾಡಿದ್ದಾರೆ. ಎಂತಹವನವನು? ಕಮಲಾಕಾಂತ, ಲಕ್ಷ್ಮೀಪತಿ, ಅಖಂಡಿತ ವಿಭವಾಬ್ಧಿ, ಎಂದಿಗೂ ನಾಶವಾಗದ ಐಶ್ವರ್ಯದ ಗಣಿ ಅಂತಹ ಭಗವಂತನನ್ನು ಸ್ತೋತ್ರ ಮಾಡ್ತೇನೆ ಅಂತ ಇಲ್ಲಿ ಚಿಂತನೆ ಮಾಡ್ತಾ ಇದ್ದಾರೆ. ದಯಿತಾಚೋರ ನಿಬರ್ಹಣ ನಿಪುಣಂ ರಾಘವರಾಮಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ. ದಯಿತಾಚೋರ, ತನ್ನ ಪತ್ನಿಯನ್ನು ಕದ್ದ ನಿಬರ್ಹಣ ನಿಪುಣಂ, ಅಂತಹ ರಾಕ್ಷಸನ ನಿಬರ್ಹಣ ಕೊಲ್ಲುವುದರಲ್ಲಿ ನಿಪುಣನಾದ ಅಂಥ ರಾಮನಿಗೆ ವಿಶೇಷಣವನ್ನು ಕೊಟ್ಟಿದ್ದಾರೆ. ಏನಿದು? ಹೆಂಡ್ತಿನ ಕೊಂದ ರಾಕ್ಷಸನನ್ನು ಕೊಂದ ಅನ್ನೋ ಒಂದು ಇದಕ್ಕಾಗಿ ಇಡೀ ರಾಮನಾಗಿ ಭಗವಂತ ಅವತರಿಸಿದನ ಅಂದರೆ ಇಲ್ಲ, ಅದೊಂದು ಲೀಲೆ ಮಾತ್ರ. ಭಗವಂತನಿಗೆ ಮುಖ್ಯವಾಗಿ ಲಕ್ಷ್ಮೀನಾರಾಯಣರಿಗೆ ಎಂದೂ ವಿಯೋಗವೇ ಇಲ್ಲ. ಮೊದಲೇ ನಾವು ನೋಡಿದ್ವಿ, ಪ್ರಳಯ ಕಾಲದಲ್ಲೂ ಅವರಿಬ್ಬರೇ ಇರೋರು. ಹಾಗಾಗಿ ನಿತ್ಯಾವಿಯೋಗಿನಿ ಅವಳು, ಭಗವಂತನಿಂದ ಎಂದೂ ಅವಳು ದೂರ ಸರಿಯೋದೇ ಇಲ್ಲ. ಆದರೂ ಕೂಡ ಇಲ್ಲಿ ಮರ್ತ್ಯಾವತಾರ ಸ್ವಿಹಮರ್ತ್ಯ ಶಿಕ್ಷಣಂ ಅಂತ ಭೂಮಿಯಲ್ಲಿ ಬಂದಾಗ ಪತ್ನಿಯನ್ನು ಬಿಟ್ಟು ಹೋದರೆ ಪುರುಷನಾದವನು ಹೇಗೆ ಅವಳನ್ನು ರಕ್ಷಣೆ ಮಾಡಬೇಕು, ಅವಳಿಗಾಗಿ ಹೇಗೆ ಅವಳ ರಕ್ಷಣೆ ಹೇಗೆ ಅವನ ಕರ್ತವ್ಯ ಅನ್ನೋದನ್ನು ತೋರಿಸ್ಕೊಡ್ತಾ ಆ ಒಂದು ನೆಪದಿಂದ ಇಡೀ ರಾಕ್ಷಸ ಕುಲವನ್ನು ತರಿದು ಭೂಭಾರವನ್ನು ಹರಣ ಮಾಡಿ ತಾನು ಮನುಷ್ಯನಾಗಿ ಒಬ್ಬ ಧರ್ಮಭೀರುವಾಗಿ ಧರ್ಮಾತ್ಮನಾದ ರಾಜನಾಗಿ ಎಷ್ಟು
ಚೆನ್ನಾಗಿ ನಡೆದುಕೊಳ್ಳಬೇಕು. ಒಬ್ಬ ರಾಜನಾಗಿ, ಒಬ್ಬ ಕುಲದ ಅರಸನಾಗಿ, ಒಬ್ಬ ಮಗನಾಗಿ ಹೇಗೆ ನಡೆದೆ ಅನ್ನೋದನ್ನು ತೋರಿಸ್ಕೊಳ್ಳೋಕ್ಕಾಗಿ ಬಂದ ಆದರ್ಶ ಪುರುಷನಾದ ರಾಘವ ರಾಮ, ರಘುಕುಲ ದೀಪಕನಾದ ರಾಮನಿನ್ನ ಲಕ್ಷ್ಮಿಯ ಪತಿಯಾದ, ಅದಕ್ಕೆ ಕಮಲಾಕಾಂತ. ಸೀತೆಯಾಗಿ ಅವಳು ಸ್ವಲ್ಪ ದಿವಸ ಕಾಲ ವಿಯೋಗ ಇದ್ದ ಅಂತ ಚಿಂತನೆ ಮಾಡಿದರೆ ಇಡೀ ರಾಮಾಯಣದ ಒಂದು ರಾಮನ ನಡೆಯನ್ನೇ ನಾವು ಶಂಕಿಸಿದ ಹಾಗಾಗುತ್ತೆ. ಹಾಗಲ್ಲ, ದೈತಾಚೋರ ಅಂದರೆ ಇಡೀ ಸ್ತ್ರೀ ಸಂಕುಲಕ್ಕೆ ಕಂಟಕನಾಗಿದ್ದ ರಾವಣನನ್ನು ತೊರೆಯೋದ್ರ ಮೂಲಕ ಭೂಮಿಯಲ್ಲಿ ಉಂಟಾದ ಅನ್ಯಾಯದ ಒಂದು ಪರಾಕಾಷ್ಠೆಯನ್ನು ಕಮ್ಮಿ ಮಾಡಿ ಭೂಮಿಯನ್ನು ರಾಮರಾಜ್ಯವನ್ನಾಗಿ ಮೆರೆಯಿಸಿದ ಭಗವಂತ ಅಂತಹ ರಾಘವರಾಮ, ಲಕ್ಷ್ಮೀಪತಿ, ಗುಣಗಳ ಕಡಲು, ಆದರ್ಶ ನಿಧಿ ಅಂತಹ ಮರ್ಯಾದಾ ಪುರುಷನಾದ ಭಗವಂತನನ್ನು ಸ್ತೋತ್ರ ಮಾಡ್ತೇನೆ ಅಂತ ಇಲ್ಲಿ ಚಿಂತನೆ ಮಾಡ್ತಾರೆ. ಹೀಗೆ ಈ ಚಿಂತನೆಯಿಂದಲೇ ನಾವು ಭಗವಂತ ಮತ್ತು ಲಕ್ಷ್ಮಿಗೂ ಎಂದು ವಿಯೋಗ ಇಲ್ಲ. ಇದೆಲ್ಲ ಸುರಾಣಕರು ಮುಂತಾದ ದೈತ್ಯರ ಒಂದು ಉಪಟಳಕ್ಕಾಗಿ, ಅವರ ನಿಗ್ರಹಕ್ಕಾಗಿ ಭಗವಂತ ಇಷ್ಟೆಲ್ಲ ಲೀಲೆ ಮಾಡಿದ, ಅವಳಿಂದ ವಿಯೋಗಗೊಂಡಂತೆ ಕಂಡ, ಹೀಗೆ ಅನೇಕ ಲೀಲೆಗಳನ್ನು ತೋರಿಸಿದ ಅನ್ನೋ ಚಿಂತನೆಯನ್ನು ನಾವು ಗಟ್ಟಿ ಮಾಡಿಕೊಳ್ಳಿ ಅನ್ನೋದಕ್ಕಾಗಿ ಈ ವಿಶೇಷಣವನ್ನು ಇಲ್ಲಿ ಹಾಕಿದ್ದಾರೆ ಅಂತ ನಾವು ಚಿಂತಿಸಬಹುದು. ಮುರಳೀ ನಿಸ್ವನ ಮೋಹಿತವನಿತಂ ಯಾದವ ಕೃಷ್ಣಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ. ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ. ಇನ್ನು 8ನೇ ಅವತಾರ ನಮಗೆಲ್ಲ ಅತ್ಯಂತ ಹತ್ತಿರದ, ಅತ್ಯಂತ ಪ್ರಿಯವಾದ ಕೃಷ್ಣನನ್ನು ವರ್ಣನೆ ಮಾಡ್ತಾರೆ. ಹೇಗೆ? ಮುರಳಿ ನಿಸ್ವನ ಮೋಹಿತ ವನಿತಂ, ತನ್ನ ವೇಣುನಾದದಿಂದ ಇಡೀ ಸ್ತ್ರೀಲೋಕವನ್ನು ಮರಳು ಮಾಡಿದ ಈ ಭಗವಂತ ಯಾದವ ಕೃಷ್ಣ. ಯಾದವ ಕೃಷ್ಣ ಅಂತ ಹೇಳ್ತಾರೆ. ಯಾಕೆ ಅಂದರೆ ವಾಸಿಷ್ಠ ಕೃಷ್ಣನಾಗಿ ವೇದವ್ಯಾಸನಾಗೂ ಕೂಡ ಭಗವಂತ ಆ ಕಾಲದಲ್ಲೇ ಇದ್ದ. ಹಾಗಾಗಿ ಇಂತಹ ವಾಸಿಷ್ಠ ಕೃಷ್ಣನಲ್ಲದ, ವಾಸಿಷ್ಠ ಕೃಷ್ಣನೇ ಇನ್ನೊಂದು ರೂಪದಲ್ಲಿ ಯಾದವನ ಕುಲದಲ್ಲಿ ಹುಟ್ಟಿ ಯದುಕುಲೋದ್ಭವನಾದ ಆ ಕೃಷ್ಣನನ್ನು ಸ್ಮರಣೆ ಮಾಡ್ತಾರೆ. ಹೇಗೆ? ಮುರಳಿ ನಿಸ್ವನ, ಅವನ ಕೊಳಲಿನ ನಾದದಿಂದ ಏನಂತ ಹೇಳುತ್ತೆ ಕೃಷ್ಣಾಷ್ಟೋತ್ತರ ಶತನಾಮ ಸ್ತೋತ್ರ. ವೇಣುನಾದ ವಿಶಾರದ ವೃಂದಾವನ ಅಂತಃಸಂಚಾರಿ. ಇಡೀ ವೃಂದಾವನದಲ್ಲಿ ಬೆಳಗಾಗೆದ್ದು ಕೃಷ್ಣ ಬೆಳಗಿನ ಜಾವದಲ್ಲಿ ತನ್ನ ಕೊಳಲನ್ನು ನುಡಿಸ್ತಾ ಇದ್ದರೆ ಇಡೀ ಗೋಕುಲವೇ, ವೃಂದಾವನವೇ ಮೈಮರೆತಿತ್ತಂತೆ. ಸ್ತ್ರೀ ಅಂತ ಇಲ್ಲಿ ಹೇಳಿದರೂ ಕೂಡ ಸ್ತ್ರೀ ಬಾಲರಾದಿಯಾಗಿ ಕರುಗಳು ಎಲ್ಲವೂ ಕರುಗಳಂತೆ, ಗೋವುಗಳಂತೆ, ಅದನ್ನೇ ದಾಸರು ವರ್ಣನೆ ಮಾಡ್ತಾರಲ್ಲ, ಮೇವ ಮರೆತವು ಗೋವುಗಳೆಲ್ಲವೂ ಸಾವಧಾನದಿ ಹರಿದಳು ಯಮನೆ. ಹೀಗೆ ಇಡೀ ಪ್ರಾಣಿ ಪಕ್ಷಿ ಸಂಕುಲ ಎಲ್ಲವೂ ಸ್ತಬ್ಧವಾಗಿ ಬಿಡ್ತಿತ್ತಂತೆ ಆ ಭಗವಂತನ ಸುಂದರವಾದ ವೇಣುನಾದವನ್ನು ಕೇಳಬೇಕಾದ್ರೆ. ಇಡೀ ಓಂಕಾರದ ನಾದದಿಂದ ಭಗವಂತ ಇಡೀ ಪ್ರಪಂಚವನ್ನು ಮೋಹಗೊಳಿಸ್ತಾ ಇದ್ದಂತೆ. ಸಾಕ್ಷಾತ್ ಲಕ್ಷ್ಮೀದೇವಿಯೇ ಆ ವೇಣುವಿನಲ್ಲಿ ಸನ್ನಿಹಿತಳಾಗಿದ್ದಾಳೆ ಅಂತ ವರ್ಣನೆ ಮಾಡ್ತಾರೆ. ಯಾಕೆಂದರೆ ಆ ಭಗವಂತನ ಅಂಗಸಂಗ ಇನ್ಯಾರಿಗೆ ತಾನೇ ಸಿಗ್ಲಿಕ್ಕೆ ಸಾಧ್ಯ ಅಂತ. ಅದನ್ನೇ ದಾಸರು ಕೇಳ್ತಾರಲ್ವ, ಏನು ಸಾಧನ ಮಾಡಿ ಕೃಷ್ಣನ ಕರವ ಸೇರಿತೋ ಕೊಳಲು, ಸಾನುರಾಗದಿ ಶ್ರವಣ ಮನನ ಧ್ಯಾನಗೈದಿತೋ ಬಹುಜನ್ಮದಿ ಅಂತ. ಯಾಕೆಂದರೆ ಎಲ್ಲರೂ ಯಾವುದಕ್ಕಾಗಿ? ಭಗವಂತನ ಸಾಮೀಪ್ಯಕ್ಕಾಗಿ. ಮೋಕ್ಷ ಅಂತ ಕರೆಯೋದೇನು? ಅವನ ಸಾಮೀಪ್ಯವೇ. ಅವನ ಹತ್ತಿರ ಯಾವುದಾದ್ರೂ ಒಂದು ಸ್ಥಿತಿಯಲ್ಲಿ ಭಗವಂತನ ಸಾಮೀಪ್ಯವನ್ನು ಕಂಡುಕೊಳ್ಳೋದಲ್ವ. ಅಂತಹ ಒಂದು ಸ್ಥಿತಿಯನ್ನು ಯಾವಾಗಲೂ ಆ ಕೊಳಲು ಪಡೆದಿತ್ತು ಅಂದರೆ ಎಷ್ಟು ಜನ್ಮದ ಸಾಧನೆ ಮಾಡಿತ್ತಪ್ಪ ಅಂತ ಕೇಳ್ತಾರೆ ದಾಸರು. ಅಂತಹ ಎಲ್ಲ ಇಡೀ ಪ್ರಪಂಚವನ್ನೇ ಮುಗ್ಧಗೊಳಿಸ್ತಿದ್ದಂಥ ಆ ಕೊಳಲ ಒಂದು ನಾದದಿಂದ ಎಲ್ಲ ಸ್ತ್ರೀಯರನ್ನು, ಸ್ತ್ರೀ ಅಂದರೆ ವನಿತರು ಅಂದರೆ ಇಲ್ಲಿ ನಮ್ಮ ಬುದ್ಧಿಯನ್ನು ಒಂದು ನಾವು ಚಿಂತನೆ ಮಾಡ್ಬೋದಂತೂ, ನಮ್ಮ ಮನಸ್ಸನ್ನು ಸೆಳೆಯುವಂಥ ಆ ನಾದದಿಂದ ತನ್ನೆಡೆಗೆ ಸೆಳೀತಾ ಇದ್ದ ಕೃಷ್ಣ ಅಂದ್ರೇನು? ಅತ್ಯಂತ ಆಕರ್ಷಕ, ಎಲ್ಲರನ್ನೂ ಸಂಮೋಹನ ಮಾಡುವಂತಹ ಶಕ್ತಿಯುಳ್ಳ ಆ ಸೆಳೆತವನ್ನು ಉಂಟು ಮಾಡ್ತಿದ್ದ ಕೃಷ್ಣನನ್ನು ಸ್ಮರಣೆ ಮಾಡ್ತೇನೆ. ಎಂತಹ ಕೃಷ್ಣ ಅವನು? ಕಮಲಾಕಾಂತ. ಇಲ್ಲೆಲ್ಲ ಸ್ತ್ರೀಯರ ಜೊತೆ ರಾಸಕ್ರೀಡೆ ಆಡದ, ಗೋಪಿಯರಿಗೆ ಮರುಳಾದ ಅಂತೆಲ್ಲ ಅನ್ಕೋಬೇಡಿ.
ನಂಬಬೇಡಿ. ಇದೆಲ್ಲ ಅವನ ಲೀಲೆ ನಡೆಸಿದ್ದು ಅತ್ಯಂತ 8 ವರ್ಷದ ಬಾಲಕನ ಸಮಯದಲ್ಲಿ. ಹಾಗಾಗಿ ಅವನಲ್ಲಿ ಯಾವುದೇ ಅತ್ಯಂತ ದುಷ್ಟ ಶೃಂಗಾರಗಳೆಲ್ಲ ಇಲ್ಲ. ಅವನು ಕಮಲಾಕಾಂತ, ಯಾವಾಗಲೂ ಲಕ್ಷ್ಮಿಯ ಪತಿ. ಅವನಿಗೆ ಲಕ್ಷ್ಮಿ ಸ್ವರಮಣ ಬೇರೆ. ಲಕ್ಷ್ಮಿಯಿಂದಲೇ ಅವನಿಗೆ ಯಾವ ಮೋಹ, ಲಕ್ಷ್ಮಿಯ ಮೇಲೆ ಯಾವ ಮೋಹಾದಿಗಳಿಲ್ಲದಿದ್ದ ಮೇಲೆ ಈ ಗೋಪಿಕೆಯರ ಜೊತೆ ಅವನ ಮಾಡಿದ ಲೀಲೆ ಎಲ್ಲ ಅವರ ಉದ್ಧಾರಕ್ಕಾಗಿ ಅಷ್ಟೇ ಹೊರತು ಭಗವಂತನನ್ನು ಅನ್ಯಥಾ ಚಿಂತಿಸಬೇಡಿ ಅಂತ ಹೇಳಲಿಕ್ಕಾಗಿ ಈ ಒಂದು ಪ್ರಸಂಗವನ್ನು ಮನಸ್ಸಿಗೆ ತಂದುಕೊಟ್ಟು ಆ ಲಕ್ಷ್ಮಿಯ ಒಡೆಯ ಅತ್ಯಂತ ಸದ್ಗುಣಗಳ ಕಡಲಾದ ಈ ಕೃಷ್ಣನಾಮಕ ಭಗವಂತನನ್ನು ಸ್ತೋತ್ರ ಮಾಡ್ತೇನೆ, ನಮಸ್ಕಾರ ಮಾಡ್ತೇನೆ ಅಂತ ಇಲ್ಲಿ ಕೃಷ್ಣನ ಚಿಂತನೆಯನ್ನು ನಮಗೆ ಕೊಟ್ಟಿದ್ದಾರೆ. ಪಟುಚಾಟೀಕೃತ ನಿಸ್ಫುಟ ಜನತಂ ಶ್ರೀಘನಸಂಗಂ ಕಮಲಾಕಾಂತಮಖಂಡಿತ ವಿಭವಾಪ್ತಿಂ ಹರಿಮೀಡೆ. ಇನ್ನು ಪಟುಚಾಟಿ ಅಂದರೆ ದುರ್ಜನರು, ಯಾರು ಅನೇಕ ತಮ್ಮ ದುಷ್ಟವಾದಗಳಿಂದ ಸಜ್ಜನರ ಹೃದಯವನ್ನು ಭೇದಿಸಲಿಕ್ಕಾಗಿ ನಿಂತಿದ್ದಾರೋ ಅಂತಹ ದುರ್ಜನರನ್ನು ಮೋಹಗೊಳಿಸಲಿಕ್ಕಾಗಿ ಉಂಟಾದ ಒಂದು ರೂಪ ಈ ನಿಸ್ಫುಟ ಜನತಂ. ಜನರನ್ನೆಲ್ಲ ಮೋಹದಿಂದ, ತನ್ನ ಮೋಹಕರವಾದ ಮಾತುಗಳಿಂದ ಮೋಹಗೊಳಿಸಿ ದುರ್ಜನರ ದಾರಿ ತಪ್ಪಿಸಿದ ಸಜ್ಜನರಿಗೆ ಜ್ಞಾನದ ಬಾಗಿಲನ್ನು ತೆರೆದಿಟ್ಟ ಒಂದು ವಿಲಕ್ಷಣವಾದ ಅವತಾರ ಬುದ್ಧನನ್ನು ಶ್ರೀ ಘನಸಂಜ್ಞಂ, ಘನಸಂಜ್ಞ ಅಂತ, ಘನ ಅಂತ ಕರೆಸಿಕೊಳ್ಳುತ್ತಾ ಜಗತ್ತೆಲ್ಲ ಶೂನ್ಯ, ಜಗತ್ತೆಲ್ಲ ಹೀಗೆ ಅನೇಕ ದುಷ್ಟ ರೀತಿಯ ಚಿಂತನೆಯನ್ನು ದುರ್ಜನರ ಮನಸ್ಸಿಗೆ ತಂದಿಟ್ಟು ಅವರೆಲ್ಲರಿಗೂ ಉತ್ತಮವಾದ ವಿದ್ಯೆ ಅನ್ನೋದು ಸಿಗದಂತೆ ಮಾಡಿ ಅವರನ್ನು ಮೋಹಗೊಳಿಸಿ ಸಜ್ಜನರಿಗಾಗಿ ಸರಿಯಾದ ದಾರಿಯನ್ನು ತೆರೆದಿಟ್ಟ ಈ ಬುದ್ಧನನ್ನು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾ, ಎಲ್ಲರನ್ನ ಮೋಹಿಸಲಿಕ್ಕಾಗಿ ಬಂದ ಮೋಹಾವತಾರನಾದ ಬುದ್ಧನನ್ನು ನಮಸ್ಕಾರ ಮಾಡ್ತಾ, ಆದರೆ ಅವನಿಗೆ ಮೋಹ ಇಲ್ಲ, ದುರ್ಜನರ ಮೋಹಕ್ಕಾಗಿ ಅವನ ಈ ಅವತಾರ ಅಂತ ತಿಳಿಸ್ಲಿಕ್ಕಾಗಿ ಅವನು ಲಕ್ಷ್ಮೀಕಾಂತ, ಅವನು ಸದ್ಗುಣಗಳ ಕಡಲು, ಅಂತಹ ಭಗವಂತನನ್ನು ಸ್ಮರಣೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ದಶಾವತಾರದಲ್ಲಿ ಕೊನೆಯ ರೂಪವಾದ ಪರಿನಿರ್ಮೂಲಿತ ದುಷ್ಟ ಜನಕುಲಂ ವಿಷ್ಣು ಯಶೋಜಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ. ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ. ವಿಷ್ಣು ಯಶೋಜ ಅಂತ, ಅಂತಹ ವಿಷ್ಣು ಯಶಸ್ಸೆಂಬ ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿ ಮುಂದೆ ಬರಲಿಕ್ಕಿರುವ ಆ ಭಗವಂತ ಕಲ್ಕಿ ನಾಮಕ್ಕಾಗಿ ಯಾತಕ್ಕೆ ಬರ್ತಾನೆ? ದುಷ್ಟ ಜನರ ಕುಲವನ್ನೇ ಪರಿನಿರ್ಮೂಲಿತ, ಇಡೀ ಯುಗದ ಕೊನೆಯಲ್ಲಿ ಅತ್ಯಂತ ದೌರ್ಷ್ಟ್ಯ ಅನ್ನೋದು ತಾಂಡವ ಆಡಬೇಕಾದ್ರೆ ಎಲ್ಲ ದುಷ್ಟರನ್ನು ಕೊಂದು ತರಿಯಲಿಕ್ಕಾಗಿ ಕುದುರೆ ಏರಿ ಬರುವ ಆ ಭಗವಂತ ಕಲ್ಕಿದೇವನಾಗಿ ಅವತರಿಸ್ತಾನೆ. ಇಂತಹ ಅವನು ದುಷ್ಟ ಜನರ ನಿಗ್ರಹಕ್ಕಾಗಿಯೇ ಎತ್ತಿಕೊಳ್ಳುವ ಆ ಒಂದು ಸಜ್ಜನರನ್ನು ಉಪಕಾರ ಮಾಡಲಿಕ್ಕೆ, ಉದ್ಧಾರ ಮಾಡಲಿಕ್ಕೆ, ಮತ್ತೆ ಅವರ ಸಾಧನಕ್ಕೆ ದಾರಿಯನ್ನು ಸ್ಪಷ್ಟ ಮಾಡಲಿಕ್ಕಾಗಿ ಬರುವಂಥ ಕಲ್ಕಿಯನ್ನು ಕಮಲಾಕಾಂತ, ಲಕ್ಷ್ಮೀಕಾಂತ, ಅಗಣಿತ ಗುಣಗಳ ಕಡಲಾದ ಭಗವಂತನನ್ನು ಸ್ತೋತ್ರ ಮಾಡ್ತೇನೆ ಅಂತ ಪ್ರಾರ್ಥನೆ ಮಾಡ್ತಾ ಈ 10 ಅವತಾರಗಳ ಚಿಂತನೆಯನ್ನು ಅತ್ಯಂತ ಸರಳವಾಗಿ ಒಂದೊಂದೇ ಸಾಲಿನಲ್ಲಿ, ಒಂದೊಂದೇ ವಿಶೇಷಣದಲ್ಲಿ ಇಡೀ ಆ ರೂಪದ ಮಹಾತ್ಮ್ಯವನ್ನು ತಿಳಿಸ್ಕೊಡ್ತಾ ಅತ್ಯಂತ ಸುಂದರವಾಗಿ ನಮಗೆ ನಿತ್ಯ ಅನುಸಂಧಾನಕ್ಕಾಗಿ ಕಟ್ಟಿಕೊಟ್ಟಿದ್ದಾರೆ. ಅವರೇ ಹೇಳ್ತಾರೆ ಮುಂದೆ, ಅಕೃತೆ ಮಾಂ ವಿಜಯಧ್ವಜ ವರತೀರ್ಥೋ ಹರಿಗಾಥಾಂ ಅಯತೆ ಪ್ರೀತಿಮಲಂ ಸಪದಿಯಯ ಶ್ರೀರಮಣೋಯಂ. ಅಕೃತೆ ಮಾಂ ವಿಜಯಧ್ವಜವರತೀರ್ಥೋ ಹರಿಗಾಥಾಂ ಅಯತೆ ಪ್ರೀತಿಮಲಂ ಸಪದಿಯಯ ಶ್ರೀರಮಣೋಯಂ. ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ.
ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೇಡೆ. ಅಕೃತೆ ಮಾಂ ವಿಜಯಧ್ವಜನೆಂಬ ಹಿರಿಯ ಮುನಿಯಾದ ನಾನು ಈ ಹರಿಗಾಥೆಯನ್ನು, ಹರಿಯ ಒಂದು ಸ್ತೋತ್ರ, ಹರಿಯ ಒಂದು ಎತ್ತರದ ಬಿತ್ತರವನ್ನು ನಾನು ಮಾಡಿದ್ದೇನೆ. ಇಲ್ಲಿ ಅವನ ಯಶಸ್ಸಿನ ಚಿಂತನೆಯನ್ನು 10 ಅವತಾರಗಳ ಮೂಲಕ ನಾ ಇಲ್ಲಿ ಕೊಟ್ಟಿದ್ದೇನೆ. ವಿಜಯಧ್ವಜನೆಂಬ ಯತಿ ಇದನ್ನು ಯಾಕೆ ರಚಿಸಿದ್ದೇನೆ ಅಂದರೆ ಇನ್ಯಾವ ಕಾರಣವೂ ಅಲ್ಲ. ಇದನ್ನು ಪಠಿಸಿದರೆ, ಇದನ್ನು ಭಕ್ತಿಯಿಂದ ಚಿಂತನೆ ಮಾಡಿದರೆ ಆ ಲಕ್ಷ್ಮೀರಮಣನಾದ ಶ್ರೀಹರಿ ತಕ್ಷಣವೇ ಪ್ರೀತಿಯನ್ನು ಹೊಂದುತ್ತಾನೆ. ಸಪದಿಯ ಶ್ರೀರಮಣೋಯಂ ಅಯತೆ ಪ್ರೀತಿಮಲಂ. ಈ ಸ್ತೋತ್ರ ಚಿಂತನೆ ಮಾಡಿದ ತಕ್ಷಣವೇ ಭಗವಂತನ ಪ್ರೀತಿಯನ್ನು ನಮಗೆ ತಂದುಕೊಡುತ್ತೆ. ಲಕ್ಷ್ಮೀಕಾಂತನಾದ ಭಗವಂತ ನಮ್ಮ ಮೇಲೆ ಕರುಣೆಯನ್ನು ತೋರ್ತಾನೆ ಅಂತ ಅವರೇ ಇದಕ್ಕೆ ಫಲಸ್ತುತಿಯನ್ನು ಹೇಳ್ತಾ, ಅಂತೂ ಭಗವತ್ಪ್ರೀತಿಗಾಗಿ ತಾನು ರಚಿಸಿದ್ದೇನೆ, ಇದನ್ನು ಪಠನ ಮಾಡೋದ್ರಿಂದ ಭಗವತ್ಪ್ರೀತಿ ನಮಗೂ ಸಿದ್ಧಿಸುತ್ತೆ ಅನ್ನೋ ಒಂದು ಅಭಯವನ್ನು ಕೊಡ್ತಾ ಈ ಅತ್ಯಂತ ಸುಂದರವಾದ, ಸರಳವಾದ, ನಿತ್ಯಾನುಸಂಧಾನದಲ್ಲಿ ಅತ್ಯಂತ ಯೋಗ್ಯವಾದ ಒಂದು ಸ್ತೋತ್ರವನ್ನು ನಮಗೆ ಕೊಟ್ಟಿದ್ದಾರೆ ಹಿರಿಯರು. ಅದನ್ನು ನಾವೆಲ್ಲರೂ ಯಥಾಶಕ್ತಿ, ಮುಖ್ಯವಾಗಿ ಈಗಂತೂ ಚಾತುರ್ಮಾಸ ಕಾಲ ಬಂದಿದೆ, ಇವತ್ತಿನ ಪ್ರಥಮೇಕಾದಶಿಯ ಸಂದರ್ಭ, ಇಂತಹ ಇಡೀ ಚಾತುರ್ಮಾಸದಲ್ಲಿ ಇಂತಹ ಸ್ತೋತ್ರಗಳ ಮೂಲಕ ಭಗವಂತನ ಚಿಂತನೆಯನ್ನು ನಾವು ಹಾಡಿ ಅವನ ಪ್ರೀತಿಯನ್ನು ಪಡೆಯೋಣ ಅಂತ ಹೇಳ್ತಾ ಈ ಒಂದು ಅಲ್ಪ ಚಿಂತನೆಯನ್ನು ಈ ಎಲ್ಲ ಹಿರಿಯರಾದ ಗುರುಗಳ ಅಂತರ್ಗತ ಮಧ್ವಾಂತರ್ಗತ ಕೃಷ್ಣನಿಗೆ ಅರ್ಪಣೆ ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು.